ಹಳ್ಳಿಯ ಪರಿಚಯ. ಕಾನನದ ಮಧ್ಯದಲ್ಲಿರುವ ಹಳ್ಳಿಯ ಒಂದು ದೃಶ್ಯ. ಸುತ್ತಮುತ್ತಲ ಹಸಿರು ಗಿಡಗಳು, ಚಿಕ್ಕ ಗುಡ್ಡಗಳು ಮತ್ತು ಹಳ್ಳಿಯಲ್ಲಿ ಇರುವ ಬಡ ಜನರ ಚಟುವಟಿಕೆಗಳನ್ನು ರೈತ ಹನುಮಂತನು ತನ್ನ ಕೃಷಿ ಕಾರ್ಯದಲ್ಲಿ ತೊಡಗಿದ್ದಾನೆ. ಅವನ ಮನೆಯ ಸಮೀಪ 2 ಎಕರೆಯ ಭೂಮಿ, ಚಿಕ್ಕ ಮರದ ಮನೆ ಮತ್ತು ಆನಂದ ಎಂಬ ಚೈತನ್ಯಶೀಲ ಹುಡುಗನ ಪರಿಚಯ. ಆನಂದನ ಹಳ್ಳಿ ಪ್ರವಾಸದ ತೀರ್ಮಾನ. ಹನುಮಂತ ತನ್ನ ಮಗನಿಗೆ ಅತ್ತೆಯ ಹಳ್ಳಿಗೆ ಹೋಗುವ ಕುರಿತು ತಿಳಿಸುತ್ತಿದ್ದಾನೆ. ಕಾಡಿನ ಹಾದಿಯಲ್ಲಿ ನಡೆಯುವ ಪ್ರಯಾಣದ ಸವಾಲುಗಳನ್ನು ಮತ್ತು ಜೀವನ ಪಾಠವನ್ನು, ಹನುಮಂತನ ಉದ್ದೇಶಗಳನ್ನು ತಮ್ಮ ಕೃಷಿ ಜೀವನದ ಸಾದೃಶ್ಯದ ಮೂಲಕ ಹನುಮಂತ ಆನಂದನಿಗೆ ಜೀವನದ ಸಂಕೀರ್ಣತೆಗಳ ಬಗ್ಗೆ ಬೋಧಿಸುತ್ತಾನೆ. ಹನುಮಂತ ಮತ್ತು ಆನಂದ ಕಾಡಿನ ಹಾದಿಯ ಮೂಲಕ ಹೊರಟಿದ್ದಾರೆ. ದಾರಿಯ ಮಧ್ಯದಲ್ಲಿ ಅವರು ನದಿಯ ದಡದ ಬಳಿ ತಲುಪುತ್ತಾರೆ. ಹನುಮಂತ ನದಿಯ ಹರಿವು ಮತ್ತು ಜೀವನದ ಸನ್ನಿವೇಶಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತಾನೆ. ನದಿಯ ಶುದ್ಧತೆಯನ್ನು, ಹರಿಯುವ ಪ್ರವಾಹವನ್ನು ಮತ್ತು ಕಷ್ಟಗಳನ್ನು ಹೇಗೆ ಜಯಿಸಲು ಸಾಧ್ಯವೋ ಅದನ್ನು ಆನಂದನಿಗೆ ಬೋಧಿಸುತ್ತಾನೆ. ಮಧ್ಯದಾರಿಯಲ್ಲಿ ಹನುಮಂತ ಮತ್ತು ಆನಂದ ಹಸಿರು ಗಿಡದ ಕೆಳಗೆ ವಿಶ್ರಾಂತಿಗೆ ಕುಳಿತುಕೊಳ್ಳುತ್ತಾರೆ. ಹನುಮಂತ ಗಿಡದ ಬೇರಿನ ಪ್ರಾಮುಖ್ಯತೆಯನ್ನು ಬಳಸಿಕೊಂಡು ಸಂಸ್ಕಾರ ಮತ್ತು ಜೀವನದ ಮೂಲದ ಮೌಲ್ಯವನ್ನು ಆನಂದನಿಗೆ ತಿಳಿಸುತ್ತಾನೆ. ಬೆರೆಯಿಲ್ಲದೆ ಗಿಡ ಬೆಳೆಯುವ ಉದಾಹರಣೆಯ ಮೂಲಕ ಮನುಷ್ಯನ ಜೀವನದಲ್ಲಿ ಸಂಸ್ಕೃತಿಯ ಮಹತ್ವವನ್ನು, ಅತ್ತೆಯ ಹಳ್ಳಿಯ ಜೀವನವನ್ನು ವಿವರಿಸಿ, ಅತ್ತೆಯ ಮನೆಯ ಸುತ್ತಲಿನ ಪರಿಸರ, ಹಳ್ಳಿಯ ಜನರ ಶ್ರಮದ ಚಿತ್ರಣವನ್ನು ಮೂಡಿಸಿ, ಹನುಮಂತ ತನ್ನ ಮಗನಿಗೆ ಅಲ್ಲಿಯ ಶ್ರಮದವರು ಹೇಗೆ ಪರಿಶ್ರಮದಿಂದ ಬಾಳುತ್ತಿದ್ದಾರೆ ಎಂದು ತೋರಿಸುತ್ತಾನೆ. ಜೀವಿಸಲು ಶ್ರದ್ಧೆ ಮತ್ತು ನಂಬಿಕೆ ಹೇಗೆ ಅವಶ್ಯಕವೆಂಬುದನ್ನು ಅವರು ಪ್ರಸ್ತಾಪಿಸುತ್ತಾರೆ. ಹನುಮಂತ ಆನಂದನಿಗೆ ಹಸುವಿನ ಶ್ರಮದ ದಿನಚರಿಯನ್ನು ತೋರಿಸುತ್ತಾನೆ. ಹಸುವು ತನ್ನ ಜೀವನದಲ್ಲಿ ಹೇಗೆ ಶ್ರದ್ಧೆಯಿಂದ ಕೆಲಸ ಮಾಡುತ್ತದೆ ಎಂಬುದರ ಮೂಲಕ ಪರಿಶ್ರಮ ಮತ್ತು ತ್ಯಾಗದ ಮಹತ್ವವನ್ನು ಆನಂದನಿಗೆ ಹೇಳುತ್ತಾನೆ. ಹಳ್ಳಿಯ ಜನರು ದಿನನಿತ್ಯದಲ್ಲಿ ಎದುರಿಸುವ ಕಠಿಣ ಪರಿಸ್ಥಿತಿಗಳನ್ನು ವಿವರಿಸಿ, ಜನರು ಯಾವ ದಾರಿಯಲ್ಲಿ ನಂಬಿಕೆ ಮತ್ತು ಪರಿಶ್ರಮದ ಮೂಲಕ ಜೀವನವನ್ನು ನಡೆಸುತ್ತಿದ್ದಾರೆ ಎಂಬುದನ್ನು ಆನಂದ ಮತ್ತು ಹನುಮಂತ ಗಮನಿಸುತ್ತಾರೆ. ಹನುಮಂತ ಮತ್ತು ಆನಂದ ತಮ್ಮ ಹಳ್ಳಿಯತ್ತ ಮರಳುತ್ತಾರೆ. ದಾರಿಯಲ್ಲಿ ಹನುಮಂತ ತನ್ನ ಜೀವನದ ಅನುಭವಗಳನ್ನು ಮತ್ತು ಆನಂದನ ಭವಿಷ್ಯವನ್ನು ಕುರಿತು ಪಾಠಗಳನ್ನು ನೀಡುತ್ತಾನೆ. ಮನೆಗೆ ತಲುಪಿದಾಗ ಆನಂದ ಬದಲಾಯಿಸಿಕೊಂಡಿರುವಂತೆ ತೋರುತ್ತದೆ. ಕಥೆಯ ಅಂತ್ಯದಲ್ಲಿ ಹನುಮಂತ ಜೀವನದ ಸರಳತೆ, ಶ್ರದ್ಧೆ ಮತ್ತು ಪರಿಶ್ರಮದ ಸಂದೇಶವನ್ನು ಒತ್ತಿ ಹೇಳುತ್ತಾನೆ. ಆನಂದನ ಆತ್ಮವಿಶ್ವಾಸವನ್ನು ಮತ್ತು ಹೊಸ ದೃಷ್ಟಿಕೋನವನ್ನು ವಿವರಿಸಿ, ಜೀವನ ಕಷ್ಟಕರವಾಗಿದೆ, ಆದರೆ ನಂಬಿಕೆ ಮತ್ತು ಶ್ರಮ ಜೀವನವನ್ನು ಸುಂದರವಾಗಿಸುತ್ತದೆ ಎಂಬ ಸಂದೇಶವನ್ನು ಹೆಸರಿಸುತ್ತಿದೆ. ಈ ಪ್ರೇರಣೆಗಳ ಮೂಲಕ ಕಥೆಯ ಪ್ರತಿ ದೃಶ್ಯವನ್ನು ಮನಮೋಹಕವಾಗಿ ನಿರೂಪಿಸಲು ಸಾಧ್ಯ.